ನಮಸ್ತೆ ವೀಕ್ಷಕರೇ, ರಾಜ್ ಪವರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಮಾರುತಿ ಸುಜುಕಿ ಅವ್ರದ್ದು ಒಂದು ಸ್ವಿಫ್ಟ್ VXi ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಈ ಗಾಡಿದು ಹೆಚ್ಚಿನ ಮಾಹಿತಿ ಬೇಕು ಮತ್ತು ಈ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕು, ಗಾಡಿದು ಡೀಟೇಲ್ಸು ಪೂರ್ತಿ ಎಲ್ಲ ಮಾಹಿತಿ ಬೇಕು ಅಂದರೆ ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿ ಅವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ವಿಡಿಯೋ ಕೆಳಗಡೆ ಹಾಕಿರ್ತೀವಿ. ನೀವು ಡೈರೆಕ್ಟಾಗಿ ಗಾಡಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತೊಗೊಬೋದು. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿ ಅವರೇ ತಿಳಿಸಿದ್ದಾರೆ, ಅವ್ರು ಏನೇನು ಹೇಳಿದ್ದಾರೆ ಗಾಡಿ ಬಗ್ಗೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಹಂಗಾದ್ರೆ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಹೌದು ಸರ್. ಯಾವುದು ಸ್ವಿಫ್ಟ್ VXi? ಸರ್ ಸ್ವಿಫ್ಟ್ VXi ಸರ್ 2012 ಮಾಡಲ್ ಸರ್ ಅದು. 12-13? ಹೌದು ಸರ್. ಎಷ್ಟು ಸರ್? 12 ಮಾಡಲ್ 13 ರಿಜಿಸ್ಟ್ರೇಷನ್. ಹೌದು ಸರ್. ಓಕೆ. ಯಾವುದು ಎಷ್ಟು ಓನರ್ ಆಗಿದೆ ಸರ್ ಗಾಡಿ? ಸರ್ ಈಗ 4th ಇದೆ ಸರ್ ನಾವು. 4 ಆಗಿದ್ದಾರೆ. ಹೌದು ಸರ್, ನಮ್ದು 4ನೇ ಇದ್ರೆ ಈಗ ಕೊಡೋದು 5ನೇ ಇದ್ರಿ. ಓಕೆ. ಈಗ ಪೆಟ್ರೋಲ್ ಏನು ಮೈಲೇಜ್ ಬರುತ್ತೆ ಸರ್ ಇದು? ಸರ್ 22 ಬರುತ್ತೆ ಸರ್. 22 ಬರುತ್ತೆ ಸರ್. ಓಕೆ, 22 ಬರುತ್ತೆ. ಹೌದು ಸರ್. ಓಕೆ, ಇಂಜಿನ್ ಫುಲ್ ಕಂಡೀಷನ್ ಇದೆ ಸರ್. ಹಾಂ ಹಾಂ ಹಾಂ. ಒಳ್ಳೆ ಬರೀ 62,000 ಕಿಲೋಮೀಟರ್ ಅಷ್ಟಾಗಿದೆ ಸರ್ ಅದು ಗಾಡಿ. ಓಕೆ. ಎಷ್ಟಾದ್ರೆ ಮಾಡಲಿದು? ಇದು 2013 ಮಾಡಲ್ ಸರ್. 13 ಮಾಡಲು. FC ಏನು ರನ್ನಿಂಗ್ ಇರುತ್ತೆ? ಇನ್ಸೂರೆನ್ಸು? ಇನ್ಸೂರೆನ್ಸ್ ಅದು ರನ್ನಿಂಗ್ ಇದೆ ಸರ್. ರನ್ನಿಂಗ್ ಆಯ್ತಾ? ಹಾಂ, ರನ್ನಿಂಗ್ ಇದೆ ಸರ್ ಫುಲ್. ಓಕೆ. ಗಾಡಿ ಓಡಿರೋದು ಎಷ್ಟಂದರೆ? ಕೇವಲ 52 ಸರ್. 62,000. ಹೌದು ಸರ್. ಓಕೆ. ಪೆಟ್ರೋಲ್ ಅಲ್ವಾ? ಪೆಟ್ರೋಲ್ ಸರ್, ಪೆಟ್ರೋಲ್ ರೀ. ಓಕೆ. ಟೈರ್ ಹೆಂಗಿದೆ ಮುಂದೆಯಿಂದ? ಟೈರ್ 75% ಇದೆ ಸರ್. 4? 75-80% ಇದೆ ಸರ್ ಫುಲ್. ಓಕೆ. ಸ್ಟೆಪ್ನಿ ಐತಾ? ಹಾಂ ಇದೆ ಸರ್, ಎಲ್ಲ ಫುಲ್ ಇದಾವೆ ರೀ. ಓಕೆ. ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಆಗಿದೆಯಾ? ಹಾಂ, ಎಲ್ಲ ಒರಿಜಿನಲ್ ಸರ್. ಏನೋ ಟಚಪ್ ಪೇಂಟು ಡೆಂಟು ಆ ಥರ ಏನಿಲ್ಲ? ಇಲ್ಲ ಸರ್, ಏನೂ ಇಲ್ಲ ರೀ ಅಂಥದ್ದು. ಓಕೆ. AC ಎಲ್ಲ ವರ್ಕಿಂಗ್ ಐತಾ? ಹಾಂ ಸರ್, ಓಕೆ ಸರ್, ಎಲ್ಲ ಫುಲ್ AC ರೀ, ಟೇಪ್ ಸರ್, ಎಲ್ಲ ಹಿಂದೆ ಕ್ಯಾಮ್ರಾ ಸರ್, ಹ್ಞೂ. ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಎಲ್ಲ ಇದೆ ಸರ್. ಓಕೆ. ಸೀಟ್ ಕವರ್ಸು ಎಲ್ಲ ಚೆನ್ನಾಗಿದಾವ? ಹಾಂ ಸರ್, ಎಲ್ಲ ಓಕೆ ಇದೆ ಸರ್. ಓಕೆ. ತಗೊಳ್ಳೋರಿಗೆ ಏನು ಖರ್ಚಿಲ್ಲ ಗಾಡಿದು? ಇಲ್ಲ ಸರ್, ಏನೂ ಇಲ್ಲ ಸರ್, ಏನೂ ಇಲ್ಲ ರೀ. ಓಕೆ. ಗಾಡಿ ಇರೋದೆಲ್ಲಿ ಸರ್ ಇದು? ಸರ್ ಬಾಗಲಕೋಟೆ ಡಿಸ್ಟಿಕ್ ರೀ, ಹ್ಞೂ. ಸುನ್ನಗ ಪೋಸ್ಟ್ ರೀ. ಬಾಗಲಕೋಟೆಯಿಂದ ಎಷ್ಟು ದೂರ ಆಗುತ್ತೆ? ಬಾಗಲಕೋಟೆಯಿಂದ 25 ಕಿಲೋಮೀಟರ್ ಸರ್. ಓಕೆ. ಏನು ಹೇಳ್ತಾರೆ ಗಾಡಿ ರೇಟು? ಸರ್ ನಾವು 350 ಹೇಳ್ತೀವಿ ಸರ್. ಹ್ಞೂ. ನಿಮ್ಮ ಕಡೆಯಿಂದ ಬಂದ್ರೆ 320 ಕೊಡ್ತೀವಿ ಸರ್. ಓಕೆ. ಕಡಿಮೆ ಆಗುತ್ತೆ ಹೆಚ್ಚು ಕಮ್ಮಿ ಬಂದಾಗ? ಹಾಂ, ಬಂದ್ರೆ ಓಕೆ ಸರ್, ನಿಮ್ಗೆ ಚಲನೆಯಿಂದ ಬಂದ್ರೆ ಇನ್ನೂ ಕಡಿಮೆ ಮಾಡ್ತೀವಿ ಸರ್. ಓಕೆ. ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿರಲ್ಲ ಸರ್? ಹಾಂ, ಇದೇ ನಂಬರ್ ಸರ್, ಇದೇ ನಂಬರ್ ರೀ. ಸರಿ ಸರ್. ವೀಕ್ಷಕರೇ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ಗೆ ಯಾರೂ ಕಾಲ್ ಮಾಡೋಕೆ ಹೋಗಬೇಡಿ, ನಾವು ಕೂಡ ರಿಸೀವ್ ಮಾಡಲ್ಲ, ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ವೀಕ್ಷಕರೇ. ನಿಮಗೆ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ವೀಡಿಯೋ ಕೆಳಗಡೆ ಹಾಕಿರ್ತೀವಿ ಟೈಟಲಲ್ಲಿ, ನೀವು ಡೈರೆಕ್ಟಾಗಿ ಅವ್ರಿಗೆ ಫೋನ್ ಮಾಡ್ಕೊಳ್ಳಿ. ಈ ನಂಬರ್ಗೆ ಯಾರೂ ಕಾಲ್ ಮಾಡೋಕೆ ಹೋಗಬೇಡಿ. ಅಕಸ್ಮಾತ್ ಅಲ್ಲಿ ಏನಾದರೂ ಟೈಟಲಲ್ಲಿ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಗಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ, ಸರಿಯಾಗಿ ನೋಡಿ ನಂಬರ್ ಇದ್ದರೆ ಮಾತ್ರ ಕಾಲ್ ಮಾಡ್ಕೊಳ್ಳಿ. ಈ ನಂಬರ್ ಏನಕ್ಕೆ ಹಾಕಿದ್ದೀವಿ ಅಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ಗಾಡಿದು ಒಂದು 5 ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ಸೆಂಡ್ ಮಾಡಿದ್ಮೇಲೆ ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ, ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ನೆಕ್ಸ್ಟ್ ಇದೇ ಥರ ಯಾವ್ದಾದ್ರು ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋದನ್ನು ಸಹ ಮರಿಬೇಡಿ. ಮತ್ತು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ನೀವು ವಿಡಿಯೋನ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ.